ಬೇಸಿಗೆ ಕಾಲದಲ್ಲಿ 10 ಲಕ್ಷ ಇದ್ದಾನಲ್ಲ ಶ್ರೀಮಂತ, ಯಾವನಲ್ದ ನೀರಿರುತ್ತೋ ಅವನೇ ಶ್ರೀಮಂತ. ಮನೆ ಮಕ್ಕಂದವನ ಕರೆದ್ಬಿಟ್ಟು ನೀರು ಕೊಡಂತ ಇಲ್ಲಿ ಬಂದ್ಬಿಟ್ಟು ಕಡೆ ಕಿಕ್ಕವನೆ. ನಾವು ಬೆಳಗ್ಗೆ ಎದ್ಬಿಟ್ಟು ಹಸುಗಳಿಗೆ ಹುಲ್ಲು ಕೊಯ್ಕೊಂಬರ್ಬೇಕಂತ ಹೋಗ್ತಾ ಹೊಲಕಡೆಗೆ ಅಲ್ಲಿ ಹೋಗ್ಬಿಟ್ಟು ಹುಲ್ಲು ಕೊಯ್ಕೊಂಡ್ಬರ್ಬೇಕು. ಹಸುಗಳು ಯಾಕಂದರೆ ಹೊಟ್ಟೆ ಹಸ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ನೋಡಿ ಶಿವನು ನನಗೆ ಫೋನ್ ಮಾಡಿದ್ದಂಗೆ ನನಗಿನ ಮುಂಚೆ ಬಂದುಬಿಟ್ಟು ಈ ಡಕೋಟಾ ಗಾಡಿ ತಗೊಂಡ್ಬಂದ್ಬಿಟ್ಟು ಅವಲ್ಲೇ ತಗೊಂಡು ಹೋಗ್ತಾ ಇದ್ದೇನೆ ಹುಲ್ಲು. ನೋಡಿ ಫೈನಲಿ ನಮ್ಮ ಗೆಳೆಯ ಸಿಕ್ಕ ಅವನ್ನೆಲ್ಲ ಮಾತಾಡ್ಸ್ಕೊಂಡ್ಬಿಟ್ಟು ನಾವು ಇನ್ನೇನು ಆದಷ್ಟು ಹೊಲ್ದ ಹತ್ರ ಬಂದ್ವಿ. ಇವಾಗ ಹೊಲ್ದ ಹತ್ರ ಹೋಗ್ಬಿಟ್ಟು ಹುಲ್ ಕೊಯ್ಯೋದು. ನೋಡಿ ಇದೇ ಹೊಲ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹುಲ್ ಕೊಯ್ಯೋಕ್ಕೆ. ಕುಯ್ಕೊಂಬಿಟ್ಟು ಮನೆಗೆ ಹೋಗ್ಬಿಟ್ಟು ಹಾಕೋದು. ನೋಡಿ ನಾವು ಹುಲ್ ಕಿಳೋಣ ಅಂತ ಬಂದರೆ ನಮ್ಮ ಮಾವ ನೀರು ತಗೊಂಬರ ಕರ್ಕೊಂಡು ಹೋಗ್ತಿದ್ದಾನೆ. ಮಾವ ನೀರು ತಗೊಂಬರ ಕರ್ಕೊಂಡೋಗಿ ಮಗಳು ಕೊಡಂದ್ರೆ ಮಗಳು ಕೊಡಲ್ಲ ಅಂತಾನೆ. ಹಿಂಗಾದ್ರೆ ಹೆಂಗೆ ನಾವು ಫೈನಲಿ ಹೊಲ್ದ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಮಾವ ನೀರು ಹಿಡಿತಾವನೆ. ನೋಡಿ ಈ ಥರ ನೀರು ಹಿಡ್ಕೊಂಬಿಟ್ಟು ನಾವೆಲ್ಲ ಬೋರಿ ನೀರೇ ಕುಡಿಯೋದು, ಫಿಲ್ಟ್ರ್ ನೀರು ಏನು ಯೂಸ್ ಮಾಡಲ್ಲ. ಯಾಕಂದರೆ ಅವೆಲ್ಲ ಆರೋಗ್ಯಕ್ಕೆ ಹಾನಿಕರ. ಅದಕ್ಕೆ ಬೋರಿನ ನೀರೇ ಕುಡಿತೀವಿ. ಈ ಥರ ನೀರು ಹಿಡ್ಕೊಂಡು ಹೋಗ್ಬಿಟ್ಟು ಕುಡಿಯೋದು ಇದೆಯಲ್ಲ ಅದಂತ ಒಂಥರ ಮಜಾ ಈ ಬೇಸಿಗೆ ಕಾಲದಲ್ಲಿ 10 ಲಕ್ಷ ಇದ್ದಾನಲ್ಲ ಶ್ರೀಮಂತ, ಯಾವನಲ್ದ ನೀರಿರುತ್ತೋ ಅವನೇ ಶ್ರೀಮಂತ. ಫೈನಲ್ಲಿ ನೀರು ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಊಟ ಮಾಡ್ಬೇಕಂತ ಎಲ್ಲ ಕಾಯ್ತಾ ಇದ್ದಾರೆ. ಅದಕ್ಕೆ ನೀರಿದ್ದಿಲ್ಲ, ತಗೊಂಡು ಹೋಗ್ತಾ ಇದ್ದೀವಿ. ಅವ್ರು ಊಟ ಮಾಡ್ತಾರೆ ಇವಾಗ. ಯಾಕಂದರೆ ಇವಾಗ ನೋಡಿ 11 ಗಂಟೆ ಟೈಮ್ ಆಗಿದೆ. ನಮ್ಮ ರೈತರ ಕುಟುಂಬ 11 ಗಂಟೆ ಅಷ್ಟೊತ್ತಿಗೆ ಇವಾಗ ಊಟ ಮಾಡೋದು. ಎಲ್ಲರೂ ಬೆಳಗ್ಗೆ 8 ಗಂಟೆ ಟಿಫನ್ ಮಾಡಿದ್ರೆ ನಾವು 11 ಗಂಟೆಗೆ ಊಟ ಮಾಡ್ತೀವಿ ನೋಡಿ ಫೈನಲ್ ನೀರೆಲ್ಲ ತಗೊಂಬಂದ್ಬಿಟ್ಟು ಇಲ್ಲಿ ಕೊಟ್ವಿ. ಇಲ್ಲಿ ಊಟ ಮಾಡ್ತವ್ರೆ ನಮ್ಮಲ್ಲಿ ಕೆಲಸದವರು ಎಲ್ಲ. ಊಟ ಮಾಡಿಬಿಟ್ಟು ಇವಾಗ ಮತ್ತೆ ರಾಗಿ ಚೂರು ಕಟ್ಟಕ್ಕೆ ಹೋಗ್ಬೇಕು. ಅದಕ್ಕೆ ಹೋಗ್ಬೇಕು. ನೋಡಿ ಫೈನಲ್ ನಮ್ಮ ಅಮ್ಮರಿಲ್ಲ ರಾಗಿ ಕೊಯ್ತವ್ರೆ. ರಾಗಿ ಕೊಯ್ದಂಗೆಲ್ಲ ಹಿಂದೆ ಅವ್ರು ಚೂರು ಕಟ್ಕೊಂಬರ್ತಾರೆ. ಹಿಂಗೆ ರಾಗಿ ಕೊಯ್ದು ನಮ್ಮೂರಲ್ಲಿ. ಇಲ್ಲಿ ನೋಡಿ ಇವತ್ತು ತೋರಿಸ್ತೀನಿ ಬನ್ನಿ. ಇಲ್ಲಿ ಗಂಡು ಮಕ್ಕಳೆಲ್ಲ ಸೇರಿ ಚೂರು ಕಟ್ಕೊಂಬರ್ತಾವ್ರೆ. ನೋಡಿ ಈ ಥರ ತಗೊಂಬಿಟ್ಟು ಈ ಥರ ಎಲ್ಲ ತಗೊಂಬಿಟ್ಟು ಆಮೇಲೆ ಈ ಥರ ಎಲ್ಲ ತಗೊಂಬಿಟ್ಟು ಅದನ್ನು ಈ ಥರ ತಿರುಗಬೇಕು ಈ ಥರ ಚೂರು ಕಟ್ಟೋದು. ನೋಡ್ರಿ ನಮ್ಮ ರೈತರ ಜೀವನ ಬೆಳಿಗ್ಗೆಲಿದ್ದ ಕೆಲಸ ಮಾಡ್ಬೇಕು ಈ ಥರ ಕೆಲಸ ಮಾಡೋದು. ನಮ್ಮ ರೈತರ ಬೆಳೆನೇ ಕರೆಕ್ಟಾಗಿ ಸಿಗ್ತಾ ಇಲ್ಲ ಏನು ಮಾಡೋದು. ನೋಡಿ ಇದು ಮೆಕ್ಕೆಜೋಳ ಸೆಟ್ಟೆ ಅಂತ ಕೊಯ್ತಾ ಇದ್ದಾನೆ. ನೋಡಿ ಕೊಯ್ದುಬಿಟ್ಟು ತಗೊಂಡೋಗಿ ಇವಾಗ ಹಸ್ಗಳಿಗೆ ಹಾಕೋದು. ನೋಡಿ ರಾಗಿ ಹೊಲ್ದಾಗ ಬಂದುಬಿಟ್ಟು ಹುಲ್ ಕೊಯ್ಯೋಕ್ಕೆ ಫೈನಲಿ ಇದೆ ರಾಗಿ ಹೊಲದಲ್ಲಿ. ಅದೇ ರಾಗಿ ಕೊಯ್ತವ್ರೆ. ಅದರಲ್ಲಿ ನಾವು ಬಿಟ್ಬಿಟ್ಟು ರಾಗಿ ತೆನೆ ಬರಲಿದ್ದು ರಾಗಿ ಎಲ್ಲ ಕೊಯ್ಕೊಂಬಿಟ್ಟು ನಮ್ಗೆ ಹೋಗಿ ಹಸ್ಗಳಿಗೆ ಹಾಕೋದು. ಅದಕ್ಕೋಸ್ಕರ ಕೊಯ್ಬೇಕು ಇವಾಗ. ಯಾಕಂದರೆ ತೆನೆ ಬರಲಿದ್ದು ರಾಗಿ ಅದು ಯಾವುದಕ್ಕೂ ಉಪಯೋಗ ಆಗೋಲ್ಲ. ಅಷ್ಟಕ್ಕೆ ಅದನ್ನು ಕೊಯ್ದು ತಗೊಂಡು ಹೋದ್ರೂ ಅದು ಕಾಳು ಇರೋಲ್ಲ ಏನಿರಲ್ಲ ಅಂತ ಅದಕ್ಕೋಸ್ಕರ ತಗೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಬಂದಿದ್ದೆ, ತಗೊಂಡು ಹೋಗ್ಬೇಕು ಇವಾಗ. ನೋಡಿ ಫೈನಲಿ ಇಷ್ಟು ರಾಗಿ ಹುಲ್ ಕೊಯ್ದಿದ್ದೀನಿ. ಇದಿದೆ ನೋಡಿ ಇದೆಲ್ಲ ತೆನೆ ಬರಲೋದು ರಾಗಿ ಹುಲ್ಲು ಅದಕ್ಕೋಸ್ಕರ ಇದನ್ನೆಲ್ಲ ಕೊಯ್ದು ತಗೊಂಡು ಹೋಗ್ಬೋದು. ಏನು ಹೊಲ್ದವ್ರು ಏನು ಅನ್ನೋಲ್ಲ. ನೋಡಿ ಫೈನಲಿ ಹುಲ್ಲು ಕಿತ್ಕೊಂಡ್ಬಿಟ್ಟು ಅದೆಲ್ಲ ಆದ್ಮೇಲೆ ನಾವು ಹೋಗ್ತಾಯಿದ್ದೀವಿ ಮನೆ ಕಡೆಗೆ. ಹೋಗ್ಬಿಟ್ಟು ಅನ್ಲೋಡ್ ಮಾಡಬೇಕು. ಹಸುಗಳು ಅವರೇ ಹೊಟ್ಟೆ ಹಸ್ಕೊಂಬಿಟ್ಟು ಅವಕ್ಕೆಲ್ಲ ಹೋಗ್ಬಿಟ್ಟು ಎಷ್ಟು ಕೆಲಸ ನೋಡಬೇಕು. ನೋಡಿ ಹೊಲದಲ್ಲಿದ್ದ ಬಂದುಬಿಟ್ಟು ಹುಲ್ಲೆಲ್ಲ ಅನ್ಲೋಡ್ ಮಾಡಿಬಿಟ್ಟು ನಮ್ಮ ಮಾವಾಗಂತ ಅದಕ್ಕೆ ಕಟ್ಟಿಗೆ ಕಡೆಯಾಗಿ ನೀರು ಕೊಡೋಕ್ಕಂತ ಹೋಗ್ತಾಯಿದ್ದೀವಿ. ಮನೆ ಮಕ್ಕಂದವನ ಕರೆದ್ಬಿಟ್ಟು ನೀರು ಕೊಡಂತ ಇಲ್ಲಿ ಬಂದ್ಬಿಟ್ಟು ಕಡೆ ಕಿಕ್ಕವನೆ. ನೋಡಿ ಕಟ್ಟಿಗೆ ಎಲ್ಲ ಕಡಿದ್ಮೇಲೆ ನಮ್ಮ ಅವರೆಲ್ಲ ಬಂದು ಲೋಡ್ ಮಾಡ್ತಾವ್ರೆ ಎತ್ತಿನ ಗಡೆಗೆ. ಇವರೇ ನಮ್ಮ ಅಣ್ಣ ಲೋಡ್ ಮಾಡ್ಕೊಂತವ್ರೆ ಪಂಟ್ರು. ನೋಡಿ ನಮ್ಮ ಕ್ಯಾಮ್ರಾಮ್ಯಾನ್ ಎಲ್ಲರೂ ಕ್ಯಾಮ್ರಾದಲ್ಲಿ ಇದು ಮಾಡ್ತವ್ರೆ. ನೋಡಿ ಎಲ್ಲ ಕಟ್ಟಿಗೆ ಲೋಡ್ ಮಾಡಿದ್ವಿ. ಇವತ್ತು ಕಟ್ಟಿಗೆ ಕಡಿದಿರೋವೆಲ್ಲ ಫೈನಲಿ ತಂದುಬಿಟ್ಟು ಇಲ್ಲಿ ಒಟ್ಟಿದ್ದೇವೆ ನಮ್ಮ ಮನೆ ಹತ್ರ. ಇವೇ ಕಟ್ಟಿಗೆ ಇವತ್ತು ಕಡ್ದಿದ್ದೀವಲ್ಲ ಅಲ್ಲಿ ತಗೊಂಬಂದ್ಬಿಟ್ಟು ಹೊಲ್ದಿದ್ದ ಇಲ್ಲಿ ಮನೆ ಹತ್ರ ಹಾಕಿದ್ದೇವೆ. ನೋಡಿ ಕಟ್ಟಿಗೆ ಎಲ್ಲ ಹೊಟ್ಬಿಟ್ಟು ಈಜಾಡಕ್ಕೆ ನಾವು ಹೊರಟಿದ್ದೇವೆ. ಹೋಗ್ಬಿಟ್ಟು ಈಜಾಡೋದು. ಏನು ವಿಶೇಷ? ಆಮೇಲೆ ಎಲ್ಲರೂ ಫೈನಲ್ ಇವಾಗ ಈಜಾಡಕ್ಕೆ ಹೋಗ್ತಾ ಇದ್ದೀವಿ. ನಾವು ಕೆರೆ ಹತ್ರ ಬಂದ್ವಿ. ಇದೇ ಕೆರೆಯಲ್ಲಿ ಆಡೋದು ಈಜು. ಈ ಥರ ನೀರಿದೆ, ಅಲ್ಲೆಲ್ಲ ಕುರಿ ಇದ್ದಾವೆ. ಈ ಕಡೆ ಇಬ್ಬರು ಆಡ್ತಾ ಇದ್ದಾರೆ ಈಜು. ಈ ಕೆರೆಯಲ್ಲಿ ನಾವು ಈಜಾಡೋದು. ಈಜಾಡಕ್ಕೆ ಬಂದಿದ್ದಾರೆ. ಇದಕ್ಕೆ ಏನು ಅನಿಸುತ್ತೆ ನಿಮಗೆ? ನೋಡಿ ನೆಮ್ಮದಿ ಈಜು ಹೊಡೆದ್ಬಿಟ್ಟು ಫೈನಲಿ ಮನೆಗೆ ಹೋಗ್ತಾ ಇದ್ದೇವೆ.